ಈಗಾಗಲೇ ಬಹಳಷ್ಟು ಪ್ಯಾಸೆಂಜರ್ ಕೂಡ ತಾಳ್ಮೆಯನ್ನು ಕಳ್ಕೊಂಡು ದೊಡ್ಡದಾದಂಥ ಗಲಾಟೆ ಮಾಡೋದು ಕೂಡ ಸಿದ್ಧವಾಗಿದ್ದಾರೆ. ಇಲ್ಲಿ ಧರಣಿ ರೀತಿಯಲ್ಲಿ ಕೂತ್ಕೊಂಡು ಎಲ್ಲರೂ ಕೂಡ ವಾಗ್ವಾದದಲ್ಲಿ ಕೂತ್ಕೊಂಡಿದ್ರು ಕೂಡ ಯಾವುದೇ ಕಿಂಚಿತ್ತು ಕೂಡ ಅವರು ಕಿವಿ ಕೊಡದಿರ ಇಲ್ಲಿನ ಬೇರೆ ಸಿಬ್ಬಂದಿಗಳನ್ನ ಇಟ್ಕೊಂಡು ನಮ್ಮ ಮೇಲೆ ಬೇರೆ ದಬ್ಬಾಳಿಕೆ ಮಾಡುವಂಥ ಕೆಲಸಗಳು ಮಾಡ್ತಾ ಬರ್ತಾ ಇದ್ದಾರೆ. ಇಲ್ಲಿ ಹೆಣ್ಣು ಮಕ್ಕಳು ಕೂಡ ಭಾಳ ತಾಳ್ಮೆಯನ್ನು ಕಳ್ಕೊಂಡು ಕೂತ್ಕೊಂಡಿರೋದು ಕೂಡ ದೃಶ್ಯಗಳು ಕಾಣ್ಬೋದು. ಇಲ್ಲಿನ ಏನು ಏರ್ ಇಂಡಿಯಾ ಎಕ್ಸ್ಪ್ರೆಸ್ನ ಸಿಬ್ಬಂದಿ ವರ್ಗ ಯಾರು ಕೂಡ ಬಂದು ಇಲ್ಲಿನ ವಿಚಾರವನ್ನು ಕೈಗೊಂಡಿದ್ದೀರಾ. ಇಲ್ಲಿ ಧರಣಿ ಕೂತ್ಕೊಳ್ಳುವ ರೀತಿಯಲ್ಲಿ ಏರ್ಪೋರ್ಟಲ್ಲಿ ಒಂದು ದೃಶ್ಯ ಕಂಡು ಬರ್ತಾ ಇದೆ. ನಾವು ಕೂಡ ಸುಮಾರು 37 ಜನನ ಕರ್ಕೊಂಡ್ಬಂದು ಕಳೆದ 2 ದಿನದಿಂದ ಪರದಾಟದ ಒಂದೇ ಕಾರಣದಿಂದ ಕೂತ್ಕೊಂಡಿರೋದು, ದಾರಿಯಾಗಿ ಕೂತ್ಕೊಂಡಿರೋದು. ನಿನ್ನೆ ಕಠ್ಮಂಡುಗೆ ಹೋಗ್ಬೇಕಂತ ವಿಮಾನ ಹೋಗದ ಕಾರಣ ಇವತ್ತು ಕೂಡ ಫ್ಲೈ ಮಾಡಿದ್ರು. ಇವತ್ತು ಕೂಡ ಇದೇ ಕಥೆಯಲ್ಲಿ ಪರದಾಟದಲ್ಲೇ ಬೆಳಗ್ಗೆಯಿಂದ ಕೂಡ ತಿಂಡಿ ಇಲ್ದಿರ ನಿನ್ನೆಯಿಂದ ಸುಮಾರು ಸತತವಾಗಿ 2 ದಿನದ ಕಾಲದಿಂದ ಕೂಡ ನಮ್ಮ ಪ್ರವಾಸಿಗರನ್ನ ಕರ್ಕೊಂಡ್ಬಂದು ಈ ಫ್ಲೈಟಲ್ಲಿ ಓಡಾಡಿಸೋಂಥ ಕೆಲಸದಲ್ಲಿ ಫ್ಲೈಟ್ ಅವ್ರು ಮಾಡ್ತಾನೆ ಬರ್ತಾನೆ ಇದ್ದಾರೆ. ಈಗ ಬೆಂಗಳೂರಿಂದ ಕರ್ಕೊಂಡ್ಬಂದು ಲಕ್ನೋದಲ್ಲಿ ಇಳಿಸಿದ್ದಾರೆ. ಕಠ್ಮಂಡು ಸೇರಿಸುವಂಥ ಪ್ರಯತ್ನದಲ್ಲಿ ಯಾವ ಕೂಡ ಪ್ರಯತ್ನ ಮಾಡಿದಿರ ಬರೀ 2 ದಿನ ಸುತ್ತುವಂಥ ಕೆಲಸನೇ ಮಾಡ್ತಾ ಬರ್ತಾ ಇರೋದು ಕೂಡ ಎಲ್ಲ ಪ್ರಯಾಣಿಕರುಗಳು ಕೂಡ ಪರದಾಟ ಮತ್ತು ಗಲಾಟೆಗಳು ಬಂದು ಕೂಡ ಎಲ್ಲರೂ ಕೂಡ ಈಗಾಗಲೇ ಸಿಬ್ಬಂದಿಗಳೊಂದಿಗೆ ಮಾಡ್ತಾ ಬರ್ತಾ ಇದ್ದಾರೆ.